ನೀಟ್ 2025ರಲ್ಲಿ ನಿಮ್ಮ ಅಂಕ 220ಕ್ಕಿಂತ ಕಡಿಮೆ ಬಂದಿದೆ, 144ಕ್ಕಿಂತ ಜಾಸ್ತಿ ಬಂದಿದೆ. ಹಾಗಿದ್ರೆ ನೀವು ಕ್ಯಾಟಗರಿ ಕ್ವಾಲಿಫೈ ಆಗಿದ್ದೀರಾ? ನಿಮಗೆ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಇಂಡಿಯಾದಲ್ಲಿ ಬೇರೆ ಎಲ್ಲಿಯಾದರೂ ಸೀಟ್ ಸಿಗಬಹುದಾ? ಈ ಒಂದು ಡೌಟನ್ನು ಸಾಲ್ವ್ ಮಾಡೋದಕ್ಕೆ ನಾನು 10 ಆಪ್ಷನ್ಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ನೀಟ್ ಇನ್ನೊಂದು ವರ್ಷ ಡ್ರಾಪ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಹಾಗಿದ್ರೆ ನಿಮ್ಗಾಗಿ ನಾನು ಸಜೆಸ್ಟ್ ಮಾಡ್ತಾ ಇರೋದು ಇನ್ಸ್ಪೈರ್ ನೀಟ್ ಅಕಾಡೆಮಿ. ಇಲ್ಲಿರುವ ಎಲ್ಲ ಫ್ಯಾಕಲ್ಟಿಗಳು ಹೈಲಿ ಕ್ವಾಲಿಫೈಡ್ ಆಗಿದ್ದಾರೆ. ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳಲು ಕೇವಲ ಒಂದೇ ಒಂದು ಅಕಾಡೆಮಿ ಯಾವುದಾದ್ರೂ ಇದ್ರೆ ಅದು ಇನ್ಸ್ಪೈರ್ ಅಕಾಡೆಮಿ. ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ನೀಡಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಡ್ಮಿಷನ್ ಅನ್ನು ಮಾಡಿಸಿಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದನ್ನ ಗಮನಿಸಿ. ನೀವು ಈ ಪಾಯಿಂಟ್ ಅನ್ನು ನೆನಪಿಟ್ಕೊಳ್ಬೇಕು. ನಿಮಗೆ ಯಾವುದೇ ಸೀಟ್ ಆಗಲಿ, ಮೆರಿಟ್ ಸೀಟ್ ಆಗಲಿ, ಮ್ಯಾನೇಜ್ಮೆಂಟ್ ಸೀಟ್ ಆಗಲಿ, NRI ಸೀಟ್ ಆಗಲಿ, ಯಾವುದೇ ಒಂದು ಸೀಟನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನೀವು ಕೌನ್ಸಿಲಿಂಗ್ ಥ್ರೂನೇ ತೆಗೆದುಕೊಳ್ಬೇಕಾಗ್ತದೆ. ಅದನ್ನು ಹೊರತುಪಡಿಸಿ ಬೇರೆಯವರು ನಿಮಗೆ ಕಾಲ್ ಮಾಡಿ ನಾವು ನಿಮಗೆ ಆ ಸೀಟನ್ನು ಕೊಡಿಸ್ತೇವೆ, ಆ ಕಾಲೇಜ್ನಲ್ಲಿ ಸೀಟನ್ನು ಕೊಡಿಸ್ತೇವೆ ಅಂತ ಯಾರಾದರೂ ನಿಮಗೆ ಕಾಲ್ ಮಾಡಿದರೆ ಅದು ಸ್ಕ್ಯಾಮ್ ಆಗಿರ್ತದೆ ಹೊರತು ಬೇರೇನಲ್ಲ. ಆದ್ದರಿಂದ ನೆನಪಿಟ್ಕೊಳ್ಳಿ, ಕೌನ್ಸಿಲಿಂಗ್ ಥ್ರೂನೇ ಯಾವುದೇ ಒಂದು ಸೀಟನ್ನು ತೆಗೆದುಕೊಳ್ಬೇಕಂದ್ರೂ ಕೂಡ ಕೌನ್ಸಿಲಿಂಗ್ ಥ್ರೂನೇ ತೆಗೆದುಕೊಳ್ಬೇಕಾಗ್ತದೆ. ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಗಮನಿಸಬೇಕಾದಂತಹ ಎರಡನೇ ಪಾಯಿಂಟ್ ಏನಂದರೆ, ಈ ಸಿಚುವೇಶನ್ ಅಲ್ಲಿ ನಿಮಗೆ ನೀಟ್ ಸ್ಕೋರ್ ಆದರೂ ಇರಬೇಕು, ಅಂದರೆ ಮಾರ್ಕ್ಸ್ ಆದರೂ ಇರಬೇಕು, ಅಥವಾ ಸಾಕಷ್ಟು ದುಡ್ಡಾದರೂ ಇರಬೇಕಾಗ್ತದೆ. ಆ ಕಡೆ ದುಡ್ಡು ಇಲ್ಲ, ಆ ಕಡೆ ಮಾರ್ಕ್ಸು ಇಲ್ಲ ಅಂದರೆ ಈ ಒಂದು ಸೀಟನ್ನು ತೆಗೆದುಕೊಳ್ಳೋದು ಕಷ್ಟವಾಗ್ತದೆ. ಮತ್ತೊಂದು ಪಾಯಿಂಟ್ ಅನ್ನು ಗಮನಿಸಿ, ಫೀಸ್ ಮತ್ತೆ ಕಟ್ ಆಫ್ ಎರಡೂ ಪ್ರತಿ ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಾನೆ ಇದೆ. ಕಟ್ ಆಫ್ ಅಂದರೆ ಮಾರ್ಕ್ಸ್ ಅಲ್ಲ, ರ್ಯಾಂಕ್, ಆಲ್ ಇಂಡಿಯಾ ರ್ಯಾಂಕ್ ಅನ್ನು ಕನ್ಸಿಡರ್ ಮಾಡಿ. ಅದು ಯಾವ ವರ್ಷವೂ ಕೂಡ ಡಿಕ್ರೀಸ್ ಆಗಿದ್ದು ನಾನು ಕಂಡೇ ಇಲ್ಲ. ಪ್ರತಿ ವರ್ಷವೂ ಇನ್ಕ್ರೀಸ್ ಆಗ್ತದೆ. ಕೇವಲ ಸೀಟ್ಗಳು ಜಾಸ್ತಿ ಆದಾಗ ಮಾತ್ರ ಕಟ್ ಆಫ್ ಸ್ವಲ್ಪ ಡಿಕ್ರೀಸ್ ಆಗ್ತದೆ ಹೊರತು ಯಾವ ವರ್ಷವೂ ಕೂಡ ಕಟ್ ಆಫ್ ಡಿಕ್ರೀಸ್ ಆಗಿದ್ದು ಕಾಣಿಸೋದಿಲ್ಲ. ಇವಾಗ ನಾನು ಹೇಳ್ತಾ ಇರುವಂತಹ ಒಂದು ಕಾಲೇಜ್ಗಳಲ್ಲಿ ನೀವು ಫೀಸ್ ನೆಗೋಷಿಯೇಷನ್ ಕೂಡ ಕೆಲವೊಂದು ಕಾಲೇಜ್ಗಳಲ್ಲಿ ನಡೀತದೆ. ಅಂದರೆ 90 ಲಕ್ಷ ಮೀರಿರುವಂತಹ ಒಂದು ಕೆಲವೊಂದು ಕಾಲೇಜ್ಗಳಲ್ಲಿ ಫೀಸ್ ನೆಗೋಷಿಯೇಷನ್ ಕೂಡ ನಡೀತದೆ, ಇನ್ಫ್ಲೂಯೆನ್ಸ್ ಕೂಡ ನಡೀತದೆ. ಆದರೆ ಅಂತಹ ಕಂಡೀಷನ್ಗಳು ಕೂಡ ಬಹಳಷ್ಟು ಕಮ್ಮಿ ನಮಗೆ ಕಾಣಸಿಗ್ತದೆ. ಮುಂದಿನ ಪಾಯಿಂಟ್, ಥ್ರೂ ಮಲ್ಟಿಪಲ್ ಸ್ಟೇಟ್ ಕೌನ್ಸಿಲಿಂಗ್ ಬೆಟರ್ ಆಪ್ಷನ್ಸ್ ಕ್ಯಾನ್ ಬಿ ಸೆಲೆಕ್ಟೆಡ್. ಅಂದರೆ ನೀವು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಕೌನ್ಸಿಲಿಂಗ್ ಅನ್ನು ಪಾರ್ಟಿಸಿಪೇಟ್ ಮಾಡಿ ಆ ಒಂದು ಕಾಲೇಜ್ನಲ್ಲಿ ನಿಮಗೆ ಬೆಟರ್ ಆಗಿರುವಂಥ ಸೀಟನ್ನು ತೆಗೆದುಕೊಳ್ಬಹುದು. ಆದರೆ ನೆನಪಿಟ್ಕೊಳ್ಳಿ, ಡೆಪಾಸಿಟ್ ಅನ್ನು ತುಂಬ್ತಿರಲ್ಲ, ಡೆಪಾಸಿಟ್ ಅನ್ನು ತುಂಬಿಕೊಂಡು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಕೂಡ ಬಹಳಷ್ಟು ಕಷ್ಟವಾಗಿರುತ್ತದೆ. ಹಾಗೆ ಕರ್ನಾಟಕದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೇನೆ, ಅದೇ ರೀತಿ ಆಲ್ ಇಂಡಿಯಾದಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತೇನೆ ಸೆಕೆಂಡ್ ರೌಂಡಲ್ಲಿ ಅಂತ ನೀವೇನಾದರೂ ಬ್ಯಾಲೆನ್ಸ್ ಮಾಡೋದಕ್ಕೆ ಹೋದರೆ ಅದು ಕೂಡ ಕಷ್ಟವಾಗಿರುತ್ತದೆ. ಮೊದಲಿಗೆ ಬೇರೆ ಸ್ಟೇಟ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯ ಸೀಟ್ಸ್ಗಳಿದಾವೆ ಅಂತ ನಾವು ತಿಳ್ಕೊಳ್ಳೋಣ. ಮೊದಲಿಗೆ GMP ಸೀಟ್ ಅಂದರೆ 12 ಲಕ್ಷದ ಫೀಸ್ ಸ್ಟ್ರಕ್ಚರಿಂದ ಹಿಡ್ಕೊಂಡು 25 ಲಕ್ಷದ ಫೀಸ್ ಸ್ಟ್ರಕ್ಚರ್ವರೆಗೆ ಈ ಒಂದು ಕಾಲೇಜ್ಗಳು ನಿಮಗೆ ಸಿಗ್ತವೆ. ಈ ಕಾಲೇಜ್ಗಳ ಪ್ರತಿಯೊಂದು ಮಾಹಿತಿಯನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ. ನನ್ನ ಹಿಂದಿನ ವಿಡಿಯೋಸ್ಗಳನ್ನು ಚೆಕ್ ಮಾಡಿದರೆ GMP ಕಟ್ ಆಫ್ ಎಷ್ಟಿರ್ತದೆ ಅಂತ ನಾನು ಕೂಡ ಹೇಳಿದ್ದೇನೆ. ಇದರ ಕಟ್ ಆಫ್ ಅಪ್ರಾಕ್ಸಿಮೇಟ್ಲಿ 1,50,000 ಒಳಗಡೆ ಇರ್ತದೆ. ಹಾಗೆ ಫೀಸ್ ಜಾಸ್ತಿ ಆದಂಗೆ ನಿಮಗೆ 4 ಲಕ್ಷದವರೆಗೆ ಈ ಒಂದು ಕಾಲೇಜುಗಳು ಸಿಗುವಂಥ ಚಾನ್ಸಸ್ ಇರ್ತದೆ. ಎರಡನೇದು GMPH ಅಂದರೆ ಏನು? ಜನರಲ್ ಮತ್ತು ಪ್ರೈವೇಟ್ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಒಂದಿಗೆ ನೀವೇನಾದರೂ ಈ ಸೀಟ್ಗಳನ್ನು ತೆಗೆದುಕೊಳ್ಬೇಕಂದ್ರೆ ಇದರ ಕಟ್ ಆಫ್ ಕೂಡ 2 ಲಕ್ಷದ ಒಳಗಡೆ ಇರ್ತದೆ, 12 ಲಕ್ಷಕ್ಕೆ. ಆದರೆ ಫೀಸ್ ಜಾಸ್ತಿ ಆದಂಗೆ ನಿಮಗೆ ಕಟ್ ಆಫ್ ಕೂಡ ಲೋ ಲೆವೆಲಲ್ಲಿ ಕಾಣಿಸ್ತದೆ. ಮುಂದಿನದು ಯಾವುದು? ಅದರ್ಸ್ ಕ್ಯಾಟಗರಿ. ಇದರ ಬಗ್ಗೆ ನಾನು ಇನ್ನೂವರೆಗೂ ವಿಡಿಯೋ ಮಾಡಿಲ್ಲ, ಈಗ ಅದನ್ನು ಮಾಡ್ತಾ ಇದ್ದೇನೆ. ಹಾಗೆ ಕರ್ನಾಟಕದಲ್ಲಿ ಇನ್ನೊಂದು ಸೀಟ್ಗಳಿದ್ದಾವೆ, ಅದು ಡೀಮ್ಡ್ ಯೂನಿವರ್ಸಿಟಿ ಸೀಟ್ಸ್ಗಳು. ಅದನ್ನು ಕೂಡ ನಾನು ವಿಡಿಯೋನ ಮಾಡಿದ್ದೇನೆ. ಅದನ್ನು ನೀವು ಆಲ್ ಇಂಡಿಯಾ ಮೂಲಕ ಈ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಸೀಟನ್ನು ತೆಗೆದುಕೊಳ್ಬೋದಾಗಿರ್ತದೆ. ನಮ್ಮ ಕರ್ನಾಟಕದಲ್ಲಿಯೇ ಕರ್ನಾಟಕದ ಡೊಮಸೈಲ್ ಇರುವಂತಹ ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಆಪರ್ಚುನಿಟಿಗಳಿದ್ದಾವೆ. ಆದರೆ ಇಲ್ಲಿ ಕಟ್ ಆಫ್ಗಳು ಕೂಡ ಸ್ವಲ್ಪ ಹೈ ಲೆವೆಲಲ್ಲಿ ನಿಲ್ತಾ ಇದೆ. ನಾನು ಮುಖ್ಯವಾಗಿ ಹೇಳ್ತಾ ಇರೋದು ಈ ಒಂದು GMP ಸೀಟ್ಗಳಿಗೆ ಮತ್ತು GMPH ಸೀಟ್ಗಳಿಗೆ ಸ್ವಲ್ಪ ಕಟ್ ಆಫ್ ಹೈ ಲೆವೆಲಲ್ಲಿ ನಿಲ್ತಾ ಇದೆ. ಅಂದರೆ 1,50,000ಕ್ಕೆ ಇಲ್ಲಿ ಕಟ್ ಆಫ್ ನಿಲ್ತಾ ಇದೆ. ಆದರೆ ಬೇರೆ ಸ್ಟೇಟ್ಗಳಲ್ಲಿ ಇಷ್ಟೇ ಫೀಸ್ ಸ್ಟ್ರಕ್ಚರಿಗೆ ಸ್ವಲ್ಪ ಲೋ ಲೆವೆಲಲ್ಲಿ ಕಟ್ ಆಫ್ ನಿಲ್ತಾ ಇದೆ. ಅಂತಹ ರಾಜ್ಯಗಳನ್ನು ಕೂಡ ನಾನು ಇಲ್ಲಿ ಲಿಸ್ಟ್ ಮಾಡ್ತಾ ಇದ್ದೇನೆ. ಮೊದಲಿಗೆ SDM ಕಾಲೇಜ್. ಈ ಒಂದು ಕಾಲೇಜ್ನಲ್ಲಿ ನಿಮಗೆ ಫೀಸ್ ಸ್ಟ್ರಕ್ಚರ್ 30 ಲಕ್ಷ ಪ್ರತಿ ವರ್ಷ ತುಂಬಬೇಕಾಗ್ತದೆ. ಕಟ್ ಆಫ್ ಕೂಡ ನೀವು ಗಮನಿಸಬಹುದು, 3 ಲಕ್ಷದವರೆಗೆ ಕಟ್ ಆಫ್ ಇದೆ. MS ರಾಮಯ್ಯ ಕಾಲೇಜು 45 ಲಕ್ಷದ ಫೀಸ್ ಸ್ಟ್ರಕ್ಚರ್ ಇದ್ರೂ ಕೂಡ ಈ ಒಂದು ಕಾಲೇಜ್ನ ಡಿಮ್ಯಾಂಡ್ ನೋಡಿ 4 ಲಕ್ಷದ ಒಳಗಡೆ ಕಟ್ ಆಫ್ ನಿಂತಿದೆ. ಮತ್ತು ಸಿದ್ಧಗಂಗಾ ಕಾಲೇಜ್ನಲ್ಲಿ 26 ಲಕ್ಷದವರೆಗೆ ಫೀಸ್ ಸ್ಟ್ರಕ್ಚರ್ ಇದ್ರೂ ಕೂಡ 5,96,000 ಕಟ್ ಆಫ್ ನಿಂತಿದೆ. ಹಾಗೆ ನೀವು ಗಮನಿಸಬಹುದು ಫಾದರ್ ಮುಲ್ಲರ್ ಕಾಲೇಜ್ ಕೂಡ 35 ಲಕ್ಷದವರೆಗೆ ಒಂದು ಪ್ರತಿ ವರ್ಷದ ಫೀಸ್ ಸ್ಟ್ರಕ್ಚರ್ ಇದೆ, 6 ಲಕ್ಷದವರೆಗೆ ಕಟ್ ಆಫ್ ನಿಂತಿದೆ.
ಶ್ರೀ ಮಧುಸೂದನ್ ಸಾಯಿ ಮೆಡಿಕಲ್ ಕಾಲೇಜ್ನಲ್ಲಿ 40 ಲಕ್ಷದ ಫೀಸ್ ಸ್ಟ್ರಕ್ಚರ್ ಇದ್ದರೂ ಕೂಡ 6,80,000ಕ್ಕೆ ಕಟ್ ಆಫ್ ನಿಂತಿದೆ. ಈಸ್ಟ್ ಪಾಯಿಂಟ್ ಕಾಲೇಜ್ ಬೆಂಗಳೂರಿನಲ್ಲಿ 33 ಲಕ್ಷದವರೆಗೆ ಫೀಸ್ ಸ್ಟ್ರಕ್ಚರ್ ಇದ್ದರೂ ಕೂಡ ನಿಮಗೆ ಕಟ್ ಆಫ್ 10 ಲಕ್ಷದವರೆಗೆ ಕಟ್ ಆಫ್ ಕಾಣಿಸ್ತದೆ. ನಾನು ಸ್ಕ್ರೀನ್ ಮೇಲೆ ಪ್ರತಿಯೊಂದು ಕಾಲೇಜ್ಗಳ ಲಿಸ್ಟನ್ನು ಬಿಡುತ್ತೇನೆ. ಅಂದರೆ ಈ ಒಂದು ಕಾಲೇಜ್ಗಳು ಮುಖ್ಯವಾಗಿ 30 ಲಕ್ಷದ ಮೇಲೆ ಇರುವಂತಹ ಕಾಲೇಜ್ಗಳನ್ನು ನಾನು ಲಿಸ್ಟಲ್ಲಿ ಬಿಡುತ್ತೇನೆ. ಅದನ್ನು ನೀವು ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಗಮನಿಸಬಹುದಾಗಿರುತ್ತದೆ. ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ನೀವು ಗಮನಿಸಬಹುದು ಈ ಎಲ್ಲ ಕಾಲೇಜ್ಗಳು ಅಂದರೆ ಈ ಅದರ್ಸ್ ಕ್ಯಾಟಗರಿಯ ಕಾಲೇಜ್ಗಳನ್ನು ನಾವು ಮ್ಯಾನೇಜ್ಮೆಂಟ್ ಅಂತ ಕನ್ಸಿಡರ್ ಮಾಡಬಹುದು. ಅಂದರೆ ಇದರ ಫೀಸ್ ಸ್ಟ್ರಕ್ಚರ್ ಕೂಡ 1 ಕೋಟಿಯವರೆಗೆ ನಿಮಗೆ ಬರ್ತದೆ. ಆದ್ದರಿಂದಲೇ ನಾನು ಮೊದಲಿಗೆ ಹೇಳಿದ್ದು ನಿಮ್ಮ ಹತ್ತಿರ ದುಡ್ಡಾದರೂ ಇರಬೇಕು ಅಥವಾ ಮಾರ್ಕ್ಸ್ ಆದರೂ ಇರಬೇಕು. ಎರಡರಲ್ಲಿ ಒಂದು ಇದ್ದರೂ ಕೂಡ ನೀವು ಮ್ಯಾನೇಜ್ ಮಾಡಬಹುದಾಗಿರ್ತದೆ. ನಿಮಗೆ ಕರ್ನಾಟಕದಲ್ಲಿ ಇಷ್ಟೊಂದು ಫೀಸನ್ನು ಕೊಟ್ಟು ಕಲಿಸೋದಕ್ಕೆ ಆಗಲ್ಲ. ಹಾಗಿದ್ದರೆ ನಿಮಗೆ ಕಡಿಮೆ ಫೀಸಲ್ಲಿ ನಿಮಗೆ ಇಂಡಿಯಾದಲ್ಲಿ ಯಾವುದೇ ಒಂದು ಸ್ಥಳದಲ್ಲಿ ಕೂಡ ಸಿಕ್ಕರೂ ಕೂಡ ಅದಕ್ಕೆ ಹೋಗಿ ಕಲಿಸುವಂತಹ ಒಂದು ಯೋಚನೆ ಇದ್ದರೆ ಅಂತಹ ಸಮಯದಲ್ಲಿ ನಿಮಗೆ ಪ್ರೆಫರ್ ಮಾಡುವಂಥ ಕಾಲೇಜ್ ಯಾವುದಂದರೆ ಉತ್ತರ ಪ್ರದೇಶದ ಕಾಲೇಜ್ಗಳು. ಈ ಉತ್ತರ ಪ್ರದೇಶದ ಕಾಲೇಜ್ಗಳು ಬಹಳಷ್ಟು ಇದ್ದಾವೆ. ಇಲ್ಲಿ ನೀವು ಗಮನಿಸಬಹುದು ಈ ಒಂದು ಕಾಲೇಜ್ನಲ್ಲಿ ನಿಮಗೆ ಮಿನಿಮಮ್ ಬಜೆಟ್ 75ರಿಂದ 90 ಲಕ್ಷದವರೆಗೆ ಆಗ್ತದೆ. ಇದರ ಕಟ್ ಆಫ್ ಕೂಡ ಗಮನಿಸಬಹುದು. ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲೇ ನಿಮಗೆ 4,75,245ಕ್ಕೆ ಕಟ್ ಆಫ್ ನಿಂತಿತ್ತು. ಹಾಗೆ ಮುಂದುವರೆದು ರೌಂಡ್ 4ನಲ್ಲಿ ನಿಮಗೆ 6 ಲಕ್ಷದವರೆಗೆ ಕಟ್ ಆಫ್ ನಿಂತಿದೆ. ಅಂದರೆ ಈ ವರ್ಷವೂ ಕೂಡ 5 ಲಕ್ಷದ ಒಳಗಡೆ ನಿಮ್ದೇನಾದರೂ ರ್ಯಾಂಕ್ ಇದ್ದರೆ ನೀವೇನಾದರೂ ಇಷ್ಟೊಂದು ಬಜೆಟ್ನಲ್ಲಿ ನೀವು MBBS ಅನ್ನು ಮುಗಿಸ್ಕೋಬೇಕಂದ್ರೆ ಖಂಡಿತವಾಗಿ ನೀವು ಉತ್ತರ ಪ್ರದೇಶವನ್ನು ಚೂಸ್ ಮಾಡ್ಬೋದಾಗಿರ್ತದೆ. ನಿಮಗೇನಾದರೂ ಮೈನಾರಿಟಿ ಇದ್ದರೆ ಆವಾಗ 6,12,000ವರೆಗೆ ಕಟ್ ಆಫ್ ನಿಲ್ತದೆ. ಅದು ಕೂಡ ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತದೆ. ನಾನು ಪ್ರೆಫರ್ ಮಾಡುವಂತಹ ಮುಂದಿನ ರಾಜ್ಯ ಬಿಹಾರ್. ಈ ಬಿಹಾರ್ನಲ್ಲಿ ಕೂಡ ಗಮನಿಸಬಹುದು ಬಜೆಟ್ ರೇಂಜ್ ನಿಮಗೆ 65 ಲಕ್ಷದಿಂದ 75 ಲಕ್ಷದವರೆಗೆ ಸಿಗುತ್ತದೆ. ಇದರಲ್ಲಿ ಕಡಿಮೆ ಅಂದರೆ ನಿಮಗೆ 65ರಿಂದ 75 ಮತ್ತು ಇನ್ನೂ ಕೆಲವೊಂದು ಕಾಲೇಜ್ಗಳಿದ್ದಾವೆ ಅಲ್ಲಿ 80ರಿಂದ 90 ಲಕ್ಷದವರೆಗೆ ಫೀಸ್ ಸ್ಟ್ರಕ್ಚರ್ ಇರುತ್ತದೆ. ಈ ಒಂದು ಬಿಹಾರ್ನಲ್ಲಿ ನಿಮಗೆ ಕಡಿಮೆ ಅಂದರೆ 8 ಲಕ್ಷದವರೆಗೆ ನಿಮಗೆ ಕಟ್ ಆಫ್ ನಿಮಗೆ ಸಿಗ್ತದೆ. ಗಮನಿಸಿ, ನಮ್ಮ ಕರ್ನಾಟಕದಲ್ಲಿ 12 ಲಕ್ಷದ ಫೀಸ್ ಸ್ಟ್ರಕ್ಚರ್ ತೆಗೆದುಕೊಂಡ್ರೂ ಕೂಡ ಇಷ್ಟೇ ಒಂದು ಬಜೆಟ್ ಆಗ್ತದೆ. ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದಲ್ಲಿ ಕಟ್ ಆಫ್ ಕೂಡ ಗಮನಿಸಬಹುದು 1,50,000 ಒಳಗೆ ಕಟ್ ಆಫ್ ನಿಂತಿದೆ. ಆದರೆ ಈ ಒಂದು ಬಿಹಾರದಲ್ಲಿ ನೀವು ಗಮನಿಸಿ 8.3 ಲಕ್ಷದವರೆಗೆ ಕಟ್ ಆಫ್ ನಿಂತಿದೆ. ಹಾಗೆ ಮುಂದಿನದು ಹಿಮಾಚಲ ಪ್ರದೇಶ. ಈ ಒಂದು ಹಿಮಾಚಲ ಪ್ರದೇಶದಲ್ಲಿ ನಿಮಗೆ ಕಟ್ ಆಫ್ ಕೂಡ 5,67,000ವರೆಗೆ ಕಟ್ ಆಫ್ ನಿಂತಿರುತ್ತದೆ. ಆದರೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ, ಇಲ್ಲಿ ಕೇವಲ ಒಂದೇ ಒಂದು ಕಾಲೇಜ್ ಇರೋದು. ಅಷ್ಟೇ ಅಲ್ಲದೆ ಈ ಒಂದು ಪ್ರದೇಶದಲ್ಲಿ ವಾತಾವರಣವು ಕೂಡ ನಿಮಗೆ ಅಡ್ಜಸ್ಟ್ ಆಗೋದು ಕಷ್ಟ. ಹಾಗೆ ಉತ್ತರಾಖಂಡದಲ್ಲಿಯೂ ಕೂಡ ಕಟ್ ಆಫ್ 6,30,000ವರೆಗೆ ಕಟ್ ಆಫ್ ನಿಮಗೆ ಕಾಣಸಿಗ್ತದೆ. ಹರಿಯಾಣದಲ್ಲಿಯೂ ನಿಮಗೆ ಲಾಸ್ಟ್ ಕಟ್ ಆಫ್ ಎಷ್ಟು ಸಿಗ್ತದೆ ಅಂದರೆ 5,50,000ವರೆಗೆ ಒಂದು ಕ್ಲೋಸಿಂಗ್ ಕಟ್ ಆಫ್ ಇರ್ತದೆ. ಇನ್ನೊಂದು ವಿಷಯ ಗಮನಿಸಿ, ಮಹಾರಾಷ್ಟ್ರದಲ್ಲಿ ಕೂಡ ನೀವು ಈಗ ಓಪನ್ ಕ್ಯಾಟಗರಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಅಲ್ಲಿರುವಂತಹ NRI ಸೀಟ್ಸ್ಗಳು ಅಂದರೆ 15% NRI ಸೀಟ್ಸ್ಗಳು ಇನ್ಸ್ಟಿಟ್ಯೂಷನಲ್ ಕೋಟಾ ಆಗಿ ಕನ್ವರ್ಟ್ ಆಗ್ತವೆ. ಈ ಇನ್ಸ್ಟಿಟ್ಯೂಷನಲ್ ಕೋಟಾ ಇರ್ತಾವಲ್ಲ, ಇದಕ್ಕೆ 20 ಲಕ್ಷದಿಂದ 25 ಲಕ್ಷದವರೆಗೆ ನಿಮಗೆ ಒಂದು ಇಯರ್ಗೆ ಫೀಸ್ ಬೀಳ್ತದೆ. ಇದರ ಟೋಟಲ್ ಬಜೆಟ್ ಬಂದು 1,30,30,000,000ವರೆಗೆ ನಿಮಗೆ ಲಾಸ್ಟ್ ಬಜೆಟ್ ಬರಗೆ ಸಿಗುವಂತಹ ಕಾಲೇಜುಗಳು ಇರ್ತವೆ. ಮತ್ತೆ ಇದು ಅಷ್ಟೇ ಅಲ್ಲದೆ ಡೀಮ್ಡ್ ಕಾಲೇಜಸ್ಸಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಕರ್ನಾಟಕದಲ್ಲಿ ರಾಜರಾಜೇಶ್ವರಿ ಕಾಲೇಜ್ನಲ್ಲಿ 23 ಲಕ್ಷದ ಫೀಸ್ ಸ್ಟ್ರಕ್ಚರ್ ಇರ್ತದೆ. ಅದೇ ರೀತಿಯಲ್ಲಿ ತಮಿಳುನಾಡು ಮತ್ತು ಪಾಂಡಿಚೇರಿಯಲ್ಲಿ ಕೂಡ ನಿಮಗೆ 1 crore ಅಷ್ಟು ಬಜೆಟ್ ಇದ್ದರೆ ನೀವು ಆ ಒಂದು ಸ್ಟೇಟಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರ್ತದೆ ಡೀಮ್ಡ್ ಕಾಲೇಜಲ್ಲಿ. ಇದಿಷ್ಟಾಗಿತ್ತು ನನಗೆ ಗೊತ್ತಿರುವಂತಹ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಯಾರ್ಯಾರಿಗೆ ಈ ಒಂದು ಸೀಟ್ಗಳನ್ನು ತೆಗೆದುಕೊಳ್ಳುವಂತಹ ಆಸೆ ಇರ್ತದೋ ಅಂಥವರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.